ಮನೆ ಮೂರ್ ಕಾಸು ಕರಾಜ್ ಆಗ್ತಾ ಇದೆಯಾ ನಿನ್ನಂತ ಅವಳು ಬದುಕಿರ್ ಕುಡ್ದು ಅಂದ್ರೆ ಬದುಕಿರ್ ಕುಡ್ದು ಬಿಡ. ನಾನು ಏನ್ ತಪ್ಪ ಮಾಡಿದ್ನ? ಯಾಕೆ ಹಿಂಗ್ ಹೋಯ್ತಾ ಇದ್ದೀನಿ? ತಾಯಿಗೆ ಹೋಯ್ತಾ ಇದೆಯಲ್ಲ. ಊರಾಗ ಕಾಲೇಜ್ಕಂತ ತಿರ್ಗಿದಂಗ ಹೋಗತ್ತೆ ನಂಕ ನಮ್ಮ ಅಪ್ಪನ್ಕ ತಿರ್ಗಾ ಒಂದ್ಸತಿ ಗೊತ್ತಿಯಾ ಹಾ ಮಾವನ್ ತಪ್ಪಾಗಿದ್ರಂತೆ ಊರಾಗಿ ನಿಂತ್ರು ನಡುಬೀದ ಕುತ್ಕೊಂಡು ಹೋಗೋ ಬರೋಕೆಲ್ಲ ಹೇಳ್ತಾವ್ರೆ. ನಿಂಗೆ ಮಾನ ಮರ್ಯಾದೆ ಅದ? ಹಾ ಮಾನ ಮರ್ಯಾದೆ ಅದ ನಿಂಕ? ಜೈಲ್ ಪರವಾಗಿಲ್ಲ, ನೀನ್ ಬದುಕಿರ್ ಕುಡ್ದು ಅಂದ್ರೆ ಬದುಕಿರ್ ಕುಡ್ದು. ಅಯ್ಯಮ್ಮ ಮ್ಯಾಗಿ ಬಾರೆ ಅಪ್ಪ ಅಯ್ಯೋ ನೀನು ಒಟ್ಟುದ್ದೋಗಲ್ಲ ದಿವಾಕರ ಯಾವಳವಳು ಮ್ಯಾಗಿ ಅವನು ಒಯ್ತಾ ಇದ್ರು ಹೋಗಿ ಬಿಡ್ಸ್ಕೊಂತೀರಿ. ಏನೇ ಮಾಡ್ತಾ ಇದೆಯಾ ನೀನು? ಅಯ್ಯೋ ನೀನು ಹೋಗಮ್ಮ, ನನ್ನೇ ಒಯ್ಯಕ್ ಬರ್ತಾನೆ, ಹೋಗು. ನಾನೇ ಕೇಟಿಗೆ ತಿನ್ಲಿ. ಇಲ್ಲ ಬಿಡ ಅವಳನ್ನ, ಯಾಕ ಬಿಡಲ್ಲ ಇವತ್ತು ಬಿಡಲ್ಲ. ಇವಳನ್ನ ಸಾಯಿಸ್ಬಿಟ್ಟು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಇವಳಿಂದ ಮಾನ ಮರ್ಯಾದೆ ಇಲ್ಲ ನಮ್ಗೆ ಊರಾಗ. ಮಾನ್ಗೆಟ್ಟು ಅನ್ಸು ಕಷ್ಟ ಬೆಂಕಿ ಯಾಕ ಬಿಡ. ನಾನು ಹೇಳ್ತೀನಿ ಬಿಡ ಅವಳಿಗೆ ಬುದ್ಧಿ ಬಿಡ. ಹೇಳೇ ನಿನ್ ಮಕ್ಕ ನೋಡು, ನಿನ್ ಕೋಪ ಬರ್ತೈತೆ ನೋಡು, ಇಬ್ಬರು ಚೆನ್ನಾಗಿ ಒಯ್ದಾಕ್ಬಿಡ್ತೀನಿ. ಅಯ್ಯೋ ಬಿಡ ದಿವಾಕರ, ಯಾಕ ಹಿಂಗ್ ಹೋಯ್ತಾ ಇದೆಯಲ್ಲೇ? ಅದ್ ನೋಡ ಅವಳ ಮಕ್ಕ ಎಲ್ಲ ಹೆಂಗ ಹೋಗದ. ಬಿಡ ದಿವಾಕರ, ನಡಿಯ ನೀನು ನಡಿ, ಅಷ್ಟು ನಡಿಯ. ನಾನು ಮಾತಾಡ್ತೀನಿ ನಡಿ ಅವಳ ಹತ್ರ. ಮಾತಾಡೋ, ಇವಳು ಮಾಡೋ ಕೆಲಸನ ಮಾಡ್ತಾ ಇರ್ತಾಳೆ, ಮಾನ ಮರ್ಯಾದೆ ಇಂತೋಳು ಬದುಕಿರ್ ಕುಡ್ದು ಭೂಮಿಗೆ ಭಾರ ಸಾಯ್ಬೇಕಿಂತವಳನ್ನ. ನಡಿಯೋ, ನಾನು ಮಾತಾಡ್ತೀನಿ ನಡಿಯೋ ಅವಳ ಹತ್ರ. ನಡಿಯೋ ನಿನ್ನ ಎದುರು ಬಿತ್ತು ಹೋಗ, ನೀನು ಬಾಯ್ಕ್ ಮಣ್ಣಾಕ. ನಿಂಗೆ ಬರಬಾರ್ದು ಹೋಗ, ಬಂದು ಒತ್ಕೊಂಡು ಹೋಗ. ಏನೇ ಹಿಂಗೆ ಸಾಯ್ತಾ ಇದೆಯಾ? ಏನೇ ನಿಂಗೆ ಬಂದಿರೋದು? ಬರಬಾರ್ದು. ನಾನು ನಿಮ್ಮ ಜೊತೆಗಿರಲ್ಲ, ನಾನು ಗೋಪಾಲನ ಜೊತೆ ಇರ್ತೀನಿ. ನಾನು ಗೋಪಾಲನ ಜೊತೆ ಕಳಿಸ್ಬಿಡ. ಏಯ್ ಅಂದ್ರೆ ಗೋಮಾಳಿಸ್ಬಿಡ್ತೀನಿ. ಇಲ್ಲ ಇದ್ದೀನಿ ಅಲ್ಲೇ. ಮಗನಿಗೆ ಮದುವೆ ಆಗಿ ಮೊಮ್ಮಕ್ಕಳಾಗಿ ಏನೇ ಇದು ನಿಂದ ಆಟ? ನಾನು ಅವತ್ತೇ ಗೋಪಾಲನ ಜೊತೆ ಓದ ಇದ್ದೀನಿ ತಾನೆ. ನೀನೆಲ್ಲ ಬಲವಂತವಾಗಿ ಇವ್ರು ಕಟ್ಟಿದ್ದ. ಊರಾಗ ತಲೆಸ್ಕೊಂಡು ತಿರ್ಗಕ್ಕಾಗ್ತಾ ಇಲ್ಲ ನಂಕ. ಯಾರ ಹತ್ರ ಏನು ಮಾತಾಡಕ್ಕಾಗಲ್ಲ. ಮಾತಾಡಿದ್ರೆ ಸಾಕ ನಿಮ್ಮ ಅಮ್ಮಂದೇ ಬಾಳೆ ಹೋಗಲೇ ಅಂತಾರೆ. ನಾವಿರ್ಬೇಕಾ? ನಾನು ನನ್ನ ನೆಂಟರು ನನ್ನ ಮಗಳು ಎಲ್ಲ ದೂರ ಹೋಗಿ ಸತ್ತೋಗ್ಬಿಡ್ತೀರಿ. ನೀನೇ ನೆಮ್ಮದಿಯಾಗಿ ಇದ್ಬಿಡಿ ಈ ಮನೆಗ, ನೆಮ್ಮದಿಯಾಗಿರು. ಲೈ ಮೆಗ ಬರ ಹೋಗೋಣ. ಎತ್ಕೊಂಡಿದ್ಯಾ ಮಗುನ? ನಡಿ ಹೋಗೋಣ. ಇವಳೇ ಎತ್ಕೊಳ್ಳಿ, ಯಾವನ್ ಜೊತೆಗೆ ಬೇಕೋ ಇತ್ಕೊಳ್ಳಿ. ಅವನ್ನೇ ಕರ್ಕೊಂಬಂದು ಮನೆಗೆ ಇಟ್ಕೊಳ್ಳಿ. ನಡಿ, ನಾವಿರೋದು ಬೇಡ ಇಲ್ಲಿ, ನಡಿ ಹೋಗೋಣ. ಲೈ ಯಾಕ ಏನೇನೋ ಮಾತಾಡ್ತೀಯ? ಕಲ್ದಿರಲೇ, ಏನೇನೋ ಮಾತಾಡ್ಬೇಡ. ನಾನು ಹೇಳ್ತೀನಿ ಬುದ್ಧಿ ಅಂತ ಹೇಳಿದ್ನಲ್ಲ. ಊಟಗುಣ ಸುಟ್ಟರು ಹೋಗಲ್ಲ ಅಂತ ಅವಳ ಬುದ್ಧಿ ಓದ್ತದ? ಹೋಗಲ್ಲ ಅವಳ ಬುದ್ಧಿ. ತೋಟದಾಗ ಕೆಲಸ ಮಾಡ್ಬರ್ರಿ ಅಂತ ಇನ್ನು ಕಿಲ್ದಂಗೆ ಕೇಳ್ಕೊಂತೀನಿ. ನಮ್ಮನು ಮಗಳೇ ಕಲಿಸಿದ್ರೆ ಸರಿ. ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲು ಹಾಕೋದು, ಅವ್ರ ಕೈ ಉಪ್ಪಿಸ್ಕೊಳ್ಳೋದು, ಇವಳು ಮಾವನ್ ತೋಪಕ್ಕೆ ಹೋಗೋದು. ಬೇಕಾ ಇದೆಲ್ಲ ನೀನು? ಬಂಗಾರಂಗೆ ತೋಟದಾಗ ನೀರು ಬಿತ್ತವೆ. ಎಂತ ಬೆಳಗ್ಲಿಕ್ಕೆ ಬೋದು. ನಡಿ, ನೀರಿಗೆ ಇಲ್ದಿದ್ದವ್ರೆ ನಮ್ಮ ತೋಟದಾಗ ನೀರು ಬಿಡಿಸ್ಕೊಂಡು ಹೆಂಗೆ ಸಂಪಾದನೆ ಮಾಡ್ತಾವ್ರೆ. ನಿಮ್ಗೇನು ಬಂದಿರೋದು? ಬರಬಾರ್ದು ಇಬ್ಬರ್ಗೂ. ಏನು ಜಾಡ್ಯೋ ಬಂದಿರೋದು? ನಾನೇ ಕೂಗ್ರಿ ಯಾಕೆ ಗಾಚಾರಣ? ನಾನು ಹೋಗಲ್ಲ, ನಾನೇ ಕೂಗ್ ದುಡಿಬೇಕು. ಅವಳು ಮಾತ್ರ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ಲಿ, ನಾವು ದುಡ್ದು ಅವಳು ಸಂಪಾದನೆ ಮಾಡ್ಕೊಡೋದು. ನಮ್ಗೇನು ಅಂತ ಕರ್ಮ? ದೊಡ್ಡಮ್ಮನ ಕಾಲ್ಕಿರೋದು ನಿನ್ನ ಮಕ್ಕಕ್ಕಿಲ್ಲ. ದೊಡ್ಡಮ್ಮನ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಕೂಡ ನಿಮ್ಗಿಲ್ಲ. ಮುಚ್ಚ ಸಾಕು ಮುಚ್ಚ. ಅವಳಕ್ಕ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು? ನಾವು ಹೋಗಿ ದುಡ್ದು ಅಮ್ಮನ ಸಂಪಾದನೆ ಮಾಡಿಕೊಡ್ಬೇಕಾ? ಯಾರು ಇಸ್ಕೊಂತ ಇರೋದು? ಯಾರು ಇಸ್ಕೊಂತ ಇಲ್ಲ ದುಡ್ಡನ್ನ. ಆ ಅಮ್ಮನ ಕೂಲಿ ಮಾಡಿರೋದ್ರಾಗ ಜೀವನ ಮಾಡ್ತಾವಳೆ. ಅಮ್ಮ 1 ರೂಪಾಯಿ ಮುಟ್ತಾ ಇಲ್ಲ. ನಿಮ್ಮಂಗೆ ಲುಚ್ಚ ಅಲ್ಲ ಅಮ್ಮನು. ದಿವಾಕರ ಏನಾಯ್ತ ಬಡ್ಡಿ ಎತ್ತದ್ಲ? ಯಾಕಪ್ಪ ಎತ್ತೋದ್ಲು ಅಂತ ಕೇಳ್ತಾ ಇರೋದು. ಎಲ್ಲವಳೆ? ಒಳಗೆ ಬಿದ್ದವಳೆ. ಅವಳ ಅಮ್ಮನ್ ಏನ ಊರಾಗಿ ನೆನ್ಸ್ರಲ್ಲ ಹಿಂಗಾಡ್ಕೊಂಡು ನಗಿತಾವ್ರೆ. ನಾನು ಓದ್ತಾ ಇದ್ರೆ ಕೂಗ್ಬಿಟ್ಟು ಹೇಳ್ತಾವ್ರೆ ಹಿಂಗೆ ಮಾಡ್ತಾ ಇದ್ಲು, ಹಿಂಗೆ ಮಾವನ್ ತೋಪಾಗಿದ್ಲು ಅಂತ. ಏನೋ ಇವಳ ಹತ್ರ ನಮ್ಗೆ ಮಾನ ಮರ್ಯಾದೆ ಇಲ್ಲ. ಏನ ಮಾಡೋದು ದಿವಾಕರ? ನಡಿ, ಇಬ್ರು ಸೇರ್ಕೊಂಡು ಸಾಯಿಸ್ಬಿಡೋಣ. ಇಂಥವ್ರು ಇದ್ರೆಷ್ಟು ಹೋದ್ರೆಷ್ಟು. ಹೋಗಿ 1-2 ದಿವಸ ಜೈಲಾಗಿದ್ಬಿಟ್ಟು ಬಂದ್ರು ಪರವಾಗಿಲ್ಲ. ಅಯ್ಯೋ ನಿನ್ನ ಮಕ್ಕ ಮುಚ್ಚಾಗ ಬಿಡ. ನನ್ನ ಹಿಂಗೆ ಹಿಡ್ಕೊಂಡಿದ್ಯಾ? ಬಿಡ ಅಮ್ಮ, ಬೆಳೆಸ್ ಬಾ ಅಮ್ಮ. ಮಾಡ್ತೀಯ? ಊರಾಗಿ ನೆಂಗಸರು ನಡುಬೀದ ಕುತ್ಕೊಂಡು ಹೋಗೋರು ಬರೋರ್ಕೆಲ್ಲ ಹೇಳ್ತಾವ್ರೆ. ಬೇಕಾ ಇದೆಲ್ಲ ನಮ್ಕ? ಬೇಕಾ? ಕಲ್ದಿರೋ ಯಾಕ್ರು ಅವನು ಹೊಡೆದ್ನು, ನೀನು ಹೊಡಿತಾ ಇದ್ಯಾ? ಯಾಕ್ರು ಕಲ್ದಿರೋ? ನಡಿಯ ದೇವಪ್ಪ, ನಡಿ. ನಾನು ಹೇಳ್ತೀನಿ ನಡಿ ಅವಳ್ಕ. ನಡಿಯೇ ನೋಡತ್ತೆ, ಇವಳ್ಕಾಗನ 15 ದಿವಸ ಊಟ ಕೊಡ್ಕೊಟ್ಟು. ನಾನು ಇವಾಗ ಹೇಳ್ತಾ ಇದ್ದೀನಿ, ಊಟ ಏನೋ ಕೊಟ್ಟಿದ್ದೀರಂದ್ರೆ ಎಲ್ಲಾರನ್ನೂ ಒದ್ದಾಚ್ಕಾಕ್ತೀನಿ. ಅಯ್ಯೋ ಇದು ನನ್ನ ಮನೆ, ಹೋಗಪ್ಪ. ನಿನ್ನ ಮನೆಗೆ ನಾವು ಬಂದಿಲ್ಲ. ನೀನು ಎಂಟ್ರವಳೆ ದೊಡ್ಡೆಂಟ್ರು. ಇದು ನನ್ನ ಮನೆ, ನನ್ನ ಇಷ್ಟ. ನೀನೇ ಕಾಚ್ಕಾಕೋದು ನಮ್ಮನ್ನ? ಎಲ್ಲ ಅಪ್ಪ, ಎಲ್ಲ ಈ ಅಜ್ಜಿಯಿಂದನೇ ಅವಳು ಹಾಳಾಗಿರೋದು. ನೋಡಿ ಹಿಂಗೆ ಮಾತಾಡ್ತಾಳೆ. ತಿರ್ಗಾ ಈ ಅಮ್ಮನೋಗಿ ಮೇಲೆ ಕೂತ್ಕೊಂತಾಳೆ. ಅಜ್ಜಿನೇ ಹಾಳು ಮಾಡಿರೋದು. ಲೈ ಮುಚ್ಚಲೇ ಬಾಯಿ ಮುಚ್ಚ. ನಾನೇನು ಮಾಡಿದ್ನಿ ಅಂತ?
ನೋಡತ್ತೆ ಇವಳಿಗೊಂದು 15 ದಿವಸ ಊಟ ಹಾಕ್ಬಿಡ್ತು ರೂಮಕ್ಕೆ ಹಾಕಿ ಬೀಗ ಹಾಕ್ಬೇಕು. ಇವಳಿಗೆ ದುರಾಂಕರ ಅಣಗ್ಬೇಕಂದ್ರೆ ಹಂಗೆ ಮಾಡಬೇಕು. ಇಲ್ಲ ಅಂತಂದರೆ ತಿರ್ಗಾ ಇವತ್ತು ಹಿಂಗೆ ಕೆಲಸ ಮಾಡಿದ್ಲು ತಿರ್ಗಾ ಓಡೋತಾಳೆ. ತಿರ್ಗಾ ಸುತ್ತಮುತ್ತ ಊರು ಹೋಗ್ಲವರೆಲ್ಲ ನೋಡಿ ನಗಿತಾರೆ. ನಡಪ್ಪ ದೇವಪ್ಪ ನಾನು ಹೇಳ್ತೀನಿ ನಡಿ ಅವಳ್ಕ. ನೋಡತ್ತೆ ಊಟ ಕೊಡ್ಕೊಡ್ತು ಅವಳ್ಕ. ಊಟ ಕೊಡ್ಕೊಡ್ದಂದ್ರೆ ಕೊಡ್ಕೊಡ್ತು. ಸರಿ ನಡಿ. ಅಲ್ಲ ತೊಡ್ದಾಗ ಬರ್ರಿ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ನೀವು ಬರಕ್ಕೆ ದೊಡ್ಡ ರೋಗಗಳು. ಈ ಕೆಲಸಗಳು ಮಾಡಕ್ ಮಾತ್ರ ಚೆನ್ನಾಗತ್ತದೆ ನಿಮ್ಮ ಕೈಯಾಗಲ್ಲ. ಅವಳು ದಾವಮನೆ ಬರಲ್ಲಪ್ಪ ತೋಟ ಕೆಲ್ಸಕ್ಕ ನಾವೇಗ್ ಬರೋದು. ಅವಳೇನೋ ಮುಂದ್ಕೊಂಡು ಬರಲ್ಲ ಅಂತ ಕೂತ್ಕೊಂಡವಳೆ. ನಿಮ್ಗೇನು ಜಡ್ಡವ? ಅವಳೇನೋ ಕೂಲಿನ ಅಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂತಾಳೆ. ಅವಳಿಗೆ ನಾವು ದುಡ್ಡು ಕೊಡ್ತಾ ಇದ್ದೀರಾ? ಹಾಂ, ಸಂಪಾದನೆ ಮಾಡಿದ್ರೆ ನಿಮ್ಗೆ ತಾನೇ ಆಗೋದು. ಏನು ಇಬ್ರು ಬಂದು ಮೈಬಗ್ಸಿ ಕೆಲಸ ಮಾಡಕ್ಕೆ ತೋಟದಾಗ ಏನು ಜಡ್ಡವ್ ನಿಮ್ಕ? ನಂಗೇನು ಗಾಚಾರ, ನಾನೇ ಹೋಗ್ಲಿ ತೋಟದಾಗ ಕೆಲಸ ಮಾಡಕ್ಕ ನಾನು ಹೋಗಲ್ಲ. ಏಯ್ ಅಂದಿದ್ದೀನಂದ್ರೆ ಕೋಳಿಗೆ ಮುರಿತಾವಲ್ಲ ಕಾಲುಗಳು ಹಂಗೆ ಲೊಟ್ ಅಂತ ಮುರಿದು ಬಿಡ್ತೀನಿ. ಮುರಿತೀಯ ಮಾತಾಡೋ. ಅಯ್ಯಮ್ಮ ಅಮ್ಮ ನೋಡಮ್ಮ ಹೋಯ್ತಮ್ಮ ಕತ್ತು ಹೋಯ್ತಮ್ಮ. ಏಯ್ ದಿವಾಕರ ಬರೋ ಯಾಕ್ರೋ ಸತ್ಗಿತ್ತು ಹೋದಳು ಬರೋ. ನಿಮ್ಮ ಅಪ್ಪನೂ ಒಯ್ಯೋದೆ ನೀನು ಒಯ್ಯೋದೆ ಬರೋ ಯಾಕ್ರೋ ಈಗೋಳು ನಿಮ್ಮ ಹತ್ರ ಎಷ್ಟು ದುರಂಕರ್ಗ ಮಾತಾಡ್ತಾಳೆ ನೋಡ್ದ ಅಜ್ಜಿ. ಒಂದು 15 ದಿವಸ ಊಟ ಹಾಕಿಲ್ಲ ಅಂತಂದ್ರೆ ಇವಳು ದುರಂಕರ ಅಣಗ್ತದೆ. ಬೇಡ ಬಿಡು ಬೇಡ, ನಂಗೆ ಊಟನೂ ಬೇಡ ಏನು ಬೇಡ. ನೀನು ತಿಂದಿರ ಹಂಗೆ ಸಾಯಿ, ನೀನು ಸತ್ರು ನಮ್ಗೇನು ಬೇಜಾರಿಲ್ಲ. ಪೀಡೆನೆ ಒಂದೋಯ್ತು. ಅಯ್ಯೋ ಇದು ಯಾವ್ದಪ್ಪ ಕರ್ಮಾನಂಕ. ಲೇ ನಡಿಯಾ, ಏ ದಿವಾಕರ ನಡಿ ಅಜ್ಜೆ. ಇವಳು ಹಿಂಗಾಗ್ಬೇಕಂತಂದ್ರೆ ನೀನೇ ಕಾರಣ ಅಜ್ಜಿ. ಫಸ್ಟ್ ನಿನ್ನ ಕೈ ಕಾಲು ತಿರುಗಬೇಕು. ನಿನ್ನ ಕೈ ಕಾಲು ತಿರುಗಿ ಮೂಲೆಗೆ ಹಾಕಿದ್ರೆ ಇವಳು ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ. ಎಲ್ಲ ಇವಳಿಗೆ ನೀನೇ ಎತ್ಕೊಡೋದು. ಉರಿಯ ಬೆಂಕಿ ತುಪ್ಪ ಸುರಿಯೋದು ನೀನೇ. ನನ್ನೇನು ಯಾಕೋ ನಿಷ್ಠೂರ ಮಾಡ್ತೀಯಾ? ನಾನೇನು ಹೇಳಿದ್ನೇನಾ ಹೋಗ ಅವಳ ಹತ್ರ ಮಾತಾಡೋ ಅಂತ? ನನಗೆ ತಿಳಿದ ಇವಳು ಹೋಗಿ ಅಲ್ಲಿ ಮಾತಾಡೋದು. ಊರಾಗ ತಲೆತ್ಕೊಂಡು ತಿರ್ಗಕ್ಕೆ ಆಗ್ತಾ ಇಲ್ಲ ಅಜ್ಜಿ. ನಾನು ಬರ್ತಾ ಇದ್ರೆ ಬೇರೆಯವ್ರನ್ನ ಸರೋಜಮ್ಮನು ಬಾಣೋ ಅಂತಂದ್ಲು. ಏನಮ್ಮ ಅಂತ ನಾನು ಹೋದ್ರಣ ನೋಡಿ ಹಿಂಗೆಲ್ಲ ಮಾಡ್ತಾವಳೆ, ನಮ್ಮನ್ನೆಲ್ಲ ಬೈಕೊಂತಾವಳೆ. ಅವಳು ಪಾಡು ಅವಳೇನೋ ತಪ್ಪು ಕೆಲಸ ಮಾಡ್ಕೊಂಡ್ಲಿ, ನಮ್ಮನ್ನೆಲ್ಲ ಬೈಕೊಂಡದೆ ಕಣ. ನಾವೇ ನಿಮ್ಮ ಸುದ್ದಿಗೆ ಬರ್ತೀರಾ, ನೀವು ಬಸ್ತಾಪಕ್ಕೆ ಬರ್ತೀರಾ ಅಂತ ಕೇಳ್ತಾವಳೆ. ಆ ಗೌರಿ, ಆ ಫಾತಿಮಾ, ಇವಳು ದ್ಯಾವಿ, ಆ ಪದ್ಮ, ಸರೋಜಿ ಎಲ್ಲ ಕುತ್ಕೊಂಡು ಬೀದಾಗ ಮಾತಾಡ್ತಾವ್ರೆ. ಹೋಗೋರು ಬರೋರೆಲ್ಲ ಇವ್ರನ್ನೇ ನೋಡ್ತಾವ್ರೆ. ಇದೆಲ್ಲ ಬೇಕಾಗಿತ್ತಾ? ಮುಂಡಿಗ್ಲಿ ಅಂತ ಮುಂಡಿಗ್ಲೆ ಚಿತ್ರಂಗಿ ಮುಂಡಿಗ್ಲು ನಾನು ಸುದ್ದಿ ಆಗ್ಬೇಕು ಅವ್ರಕ. ಅಂದಿದ್ದೀನಂದ್ರೆ ಗೋಮಾಳಿಸ್ಬಿಡ್ತೀನಿ. ಅವನ ಹತ್ರ ಇವ್ರ ಸುದ್ದಿ ಹೇಳಂತದ್ದು ಏನಿತ್ತು ಈಕಿತ ಅವನಾಗಾನ ನನ್ನ ಕೈಗೆ ಸಿಕ್ಕಿದ್ರೆ ಅವನ ಕೈ ಕಾಲು ಮುರಿದಿದ್ರೆ ಅವಾಗ ಕೇಳು. ನಡುಬೀದ ಕಟ್ಟಾಕ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ನಿಮ್ಮಿಬ್ಬರಿಗೂ. ಕಟ್ಟಾಕ್ತೀಯ ಓ ಏನ್ ಮಾಡ್ತೀಯ ಏನ ದಿವಾಕರ ನಿಲ್ಲೇ ಹೋಗಿ ಸಾಯಸನ ಹಾಕ್ಬಿಟ್ರು ಎಲ್ಲನ ಹೋಗ್ಕೊಂಡ್ಲೆ. ನೋಡತ್ತೆ ನಾನು ಇವಾಗ ಹೇಳ್ತಾ ಇದ್ದೀನಿ, ರೂಮಕ್ಕ ಬಾಕ್ಲಾಕ್ಬೇಕು. ಅವಳಿಗೆ 15 ದಿವಸ ಊಟ ಕೊಟ್ಟಿಲ್ಲ ಅಂದ್ರೆ ಅವಳು ದುರಾಂಕರ ಅಣಗ್ತದೆ. ಆಯ್ತು ಹೋಗ್ರಪ್ಪ, ಆಯ್ತು ಊಟ ಹಾಕಲ್ಲ ಹೋಗಿ ಇವ ತಾಟ್ಕೇನ ಓದ್ತಾ ಇದ್ರೇನ ಹೋಗ ದಿವಾಕರ ಹೋಗು ನಡಿಯಪ್ಪ ನಡಿ. ಅವಳ್ಗ ಸಾಯಂಕಾಲ ಬಂದು ಹೇಳ್ತೀನಿ ನಡಿ. ಅಲ್ಲೇ ಸುಪ್ನಾತಿ ವಾರಕ್ಕೆ ಹಿಡ್ಕಿತ ನನ್ನ ಪೆಂಡನ್ ಮಾತಾಡ್ಸ್ಕೊಂಬತ್ತೀನಿ ಅಂತ ಓದು ಸುಪ್ನಾತಿ. ಇದೇ ಕೆಲಸ ನೀನು ಮಾಡ್ತಾ ಇರೋದು. ನೀನು ಮಾವನ್ ತೋಪಾಗ ಅಯ್ಯ ನೀನು ಮಕ ಮುಚ್ಚೋಗ, ನಿಂಗೆ ಬರಬಾರ್ದು ಬರ ಹೇಳು. ನೀನು ಹೊತ್ತುಟ್ಟೋಗ ನೋಡಿ. ಇವಾಗ ನಾನು ಉಗಿಸ್ಕೊಬೇಕು ಎಲ್ಲರ ಕೈಗೂ. ನಾನು ಇಲ್ಲಿರಲ್ಲ, ನಾನು ಗೋಪಾಲನ ಜೊತೆಗೆ ಓದ್ತೀನಿ. ತಿರ್ಗಾ ಬಂದು ಬಾರಿಸ್ತಾರೆ. ಅವಾಗ ನಾನೇನು ಮಾತಾಡಲ್ಲ, ಬಾಯಿ ಮುಚ್ಕೊಂಡಿದ್ದೋ ಸರೇ. ಅದೇ ಕತೆ. ನಿಂಗೇನು ಮಾನ ಮರ್ಯಾದಿಲ್ಲ? ಮಾನ ಮರ್ಯಾದಿಲ್ಲ ನಿಂಕ? ಅಲ್ಲ ಮೊಮ್ಮಕ್ಕಳಾಗಿನೂ ಏನು ಈ ವಯಸ್ಸಿನಾಗ ನಿಂಗೆ ಬಂದಿರೋದು ಬರಬಾರ್ದು. ನಾವಂತೂ ಇಂಥ ಬಾಳೆಗಳು ಬಾಳಿಲ್ಲಮ್ಮ. ನಾವು ಬಡವರೇ ಇರ್ಬೋದು, ಇಂಥ ಬಾಳೆಗಳು ಬಾಳಿಲ್ಲ. ನಿಂಗೆ ಯಾಕೆ ಹೋಗಲೇ ಬಾಯಿ ಮುಚ್ಕೊಂಡು? ನಿಂಗೇನೋ ನಂಗಾಗಿದ್ದಿದ್ರೆ ಅವಾಗ ಹೇಳೋದು ನಿಂಕ. ನಾನು ಆವತ್ತೇ ಅವ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಿ. ನಮ್ಮ ಅಮ್ಮನ ಅವಳಲ್ಲ ಇವಳ ಊರು ಸುಪ್ನತ್ತೆ, ಇವಳೇ ಬೇಡ ಅಂದಿದ್ದು. ಅದಕ್ಕೆ ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಕೊಂಡು ಬಾಯಿ ಮುಚ್ಕೊಂಡು ಇರೋದು ಬಿಟ್ಬಿಟ್ಟು ಏನಾಯ್ತು ನಿಂದು ಕೆಲಸ? ಏನು ಕೆಲಸ?